Hello everyone, welcome back. So ಇವತ್ತಿನ ವಿಡಿಯೋ ಏನಂತಂದರೆ ಬಿಗಿನರ್ ಪೇಂಟಿಂಗ್ ಕಿಟ್ ಅಂತ. ಓಕೆ, ಇಫ್ ಯು ಆರ್ ಅ ಬಿಗಿನರ್ ಹೂ ವಾಂಟ್ಸ್ ಟು ಸ್ಟಾರ್ಟ್ ವಿತ್ ಪೇಂಟಿಂಗ್ ಅಥವಾ ಮುಂಚೆ ಮಾಡ್ತಾ ಇದ್ವಿ, ಯು ಹ್ಯಾಡ್ ಟೇಕನ್ ಅ ಬ್ರೇಕ್ ಆ್ಯಂಡ್ ನಾವು ಯು ವಾಂಟ್ ರೀಸ್ಟಾರ್ಟ್ ಆಫ್ಟರ್ ಅ ಲಾಂಗ್ ಟೈಮ್ ಅಂದರೆ, ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಥಿಂಕಿಂಗ್ ವಿಚ್ ಟೈಪ್ ಆಫ್ ಕಲರ್ಸ್ ಟು ಚೂಸ್ ಅಂತ, ಇಫ್ ಇಟ್ಸ್ ಅಕ್ರಿಲಿಕ್, ಆಯಿಲ್ ಆರ್ ವಾಟರ್ ಕಲರ್. ಐ ಪರ್ಸ್ನಲಿ ಲೈಕ್ ಅಕ್ರಿಲಿಕ್ ಅ ಲಾಟ್ ಬಿಕಾಸ್ ಅದು ನಿಮಗೆ ತುಂಬ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ. ಆಯಿಲ್ ಪೇಂಟ್ ಇಸ್ ದ ಬೆಸ್ಟ್ ಆಫ್ ಕೋರ್ಸ್ ಬಿಕಾಸ್ ಆಯಿಲ್ ಪೇಂಟ್ನ ನಾನು ಏನಕ್ಕೆ ಚೂಸ್ ಮಾಡ್ತಾ ಇಲ್ಲ ಯಾವಾಗಲೂ, ಐ ಆಮ್ ನಾಟ್ ಸೊ ಕಂಫರ್ಟಬಲ್ ಅಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಟು ಡ್ರೈ ಅಪ್ ಆ್ಯಂಡ್ ಬ್ಲೆಂಡಿಂಗ್ ನೀಡ್ಸ್ ನೆಕ್ಸ್ಟ್ ಲೆವೆಲ್ ಸ್ಕಿಲ್ ಆ್ಯಂಡ್ ಪೇಷನ್ಸ್. ಫಸ್ಟ್ ಥಿಂಗ್ ಅದು ನನಗಿಲ್ಲ ಪೇಷನ್ಸು, ಸೊ ಆಫ್ ಕೋರ್ಸ್ ಐ ಕಾಂಟ್ ಗೋ ವಿತ್ ಆಯಿಲ್ ಪೇಂಟಿಂಗ್. ಬಟ್ ಅಕ್ರಿಲಿಕ್ ಪೇಂಟಿಂಗ್ ನೀವು ಎಷ್ಟನ ಈಸಿಯಾಗಿ ಬ್ಲೆಂಡ್ ಮಾಡ್ಕೊಬೋದು. ಯು ಕ್ಯಾನ್ ಪ್ಲೇ ಅರೌಂಡ್ ಲೈಕ್ ಎನಿಥಿಂಗ್. ತುಂಬ ಗ್ರಿಪ್ ಚೆನ್ನಾಗಿರುತ್ತೆ ಅಕ್ರಿಲಿಕ್ ಪೇಂಟಿಂಗಲ್ಲಿ. ಆ್ಯಂಡ್ ವಾಟರ್ ಕಲರ್ ಆಫ್ ಕೋರ್ಸ್ ಇಟ್ಸ್ ವೆರಿ ಈಸಿ ಆ್ಯಂಡ್ ಗುಡ್, ಬಟ್ ದ ಪ್ರಾಬ್ಲಮ್ ಇಸ್ ದ್ಯಾಟ್ ಅದರಲ್ಲಿ ನಿಮಗೆ ತುಂಬ ರಿಯಲಿಸ್ಟಿಕ್ ಫೀಲ್ ಸಿಕ್ಕಲ್ಲ. ಸೊ you can go for acrylic, it's not difficult at all, but ನೀವು ಬಿಗಿನರ್ ಆದರೆ ಯು ನೀಡ್ ಟು ಹ್ಯಾವ್ ದಿಸ್ ಬೇಸಿಕ್ ಮಿನಿಮಮ್ ಕಿಟ್. ಸೊ ಫಸ್ಟ್ ಥಿಂಗ್ ಏನು ಬೇಕಂದರೆ ಕ್ಯಾನ್ವಾಸ್ ಬೇಕು ಟು ಪೇಂಟ್. ಕ್ಯಾನ್ವಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಯು ಕ್ಯಾನ್ ಚೂಸ್. ಅಂದರೆ ಒಂದು ಬುಕ್ಕಲ್ಲಿ ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ಕ್ಯಾನ್ವಾಸ್ ಶೀಟ್ಸ್. ಒಂದೇ ಕಡೆ ನೀವು ಪೇಂಟ್ ಮಾಡಿರೋದು ಇರಬೇಕು, ಸ್ಕ್ಯಾಟರ್ ಆಗಿ ಕಳೆದೋಗ್ಬಾರ್ದು ಅಂತೆಲ್ಲ ಇತ್ತು ಅಂತ ಅಂದರೆ, ಆ್ಯಂಡ್ ಇಫ್ ಯು ನಾಟ್ ಗೋಯಿಂಗ್ ಟು ಫ್ರೇಮ್ ಇಟ್ ಅನ್ನೋ ಥರ ಇತ್ತು ಅಂದರೆ ಯು ಕ್ಯಾನ್ ಡೂ ಲೈಕ್ ದಿಸ್. ಇದನ್ನು ಫ್ರೇಮ್ ಕೂಡ ಮಾಡಿಸ್ಬೋದು. ಯು ಕ್ಯಾನ್ ಜಸ್ಟ್ ಟೇರ್ ದಟ್ ಪೇಜ್ ಆ್ಯಂಡ್ ಗೆಟ್ ಇಟ್ ಫ್ರೇಮ್ ಲೈಕ್ ದಿಸ್ ಒನ್. ಇದನ್ನು ಕ್ಯಾನ್ವಾಸ್ ಶೀಟಲ್ಲಿ ಮಾಡಿರೋದು ನಾನು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಕ್ಯಾನ್ವಾಸ್ ಬೋರ್ಡ್. ಈ ಥರ ಬೋರ್ಡ್ ಇರುತ್ತೆ, ಇದು ವುಡನ್ ಬೋರ್ಡ್ ಮೇಲೆ ಅವರು ಈ ಶೀಟ್ನ ಪೇಸ್ಟ್ ಮಾಡಿರ್ತಾರೆ. ಸೊ ಇದರಲ್ಲಿ ನಿಮ್ಗೆ ತುಂಬ ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇರುತ್ತೆ. ಆ್ಯಸ್ ಪರ್ ಯೋರ್ ಪ್ರಿಫರೆನ್ಸ್ ಯು ಕ್ಯಾನ್ ಚೂಸ್ ದ್ಯಾಟ್. ಇದನ್ನು ಈ ಥರ ಟೈನಿಯಿಂದ ಹಿಡಿದು ದೊಡ್ಡ ಕ್ಯಾನ್ವಾಸ್ ತನಕ ಡಿಪೆಂಡ್ಸ್ ಆನ್ ಯೋರ್ ಕನ್ವೀನಿಯನ್ಸ್. ನಿಮ್ಗೆ ಯಾವ ಥರ ಪೇಂಟಿಂಗ್ ಬೇಕು ಆ ಥರ. ಇವಾಗೆಲ್ಲ ಈ ಥರ ತುಂಬ ಟ್ರೆಂಡಿಂಗ್, ಈ ಥರ ಚಿಕ್ಕ ಕ್ಯಾನ್ವಾಸ್ ಬೋರ್ಡ್ಸಲ್ಲಿ ಪೇಂಟ್ ಮಾಡೋದು. ಸೊ ಐ ಹ್ಯಾವ್ ಗಾಟ್ ಅ ಲಾಟ್ ಆಫ್ ದೆಮ್. ಆಮೇಲೆ ದಿಸ್ ಇಸ್ ಕಾಲ್ಡ್ ಸ್ಟ್ರೆಚ್ಡ್ ಬೋರ್ಡ್. ಇದು ಹಿಂದೆ ಈ ಥರ ವುಡನ್ ಫ್ರೇಮ್ ಇರುತ್ತೆ, ಅದಕ್ಕೆ 3D ಲುಕ್ ಬರುತ್ತೆ. ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಹ್ಯಾಂಗ್ ಇಟ್ ಆನ್ ದ ವಾಲ್. ಇದು ವಾಲಲ್ಲಿ ನೇಲ್ಗೆ ಡೈರೆಕ್ಟಾಗಿ ಈ ಥರ ಹ್ಯಾಂಗ್ ಮಾಡಿದ್ರೆ ಇಟ್ಸ್ ಗುಡ್ ಟು ಗೋ. ನೀವು ಫ್ರೇಮ್ ಮಾಡಿಸೋದು ಬೇಡ, ಏನೂ ಬೇಡ. ಈ ಬೋರ್ಡ್ಸ್ ಕೂಡ ಹಾಗೆ ಮಾಡ್ಬೋದು, ನೀವು ಒಂದು ಹುಕ್ನ ಆ್ಯಡ್ ಮಾಡ್ಕೊಂಡು ಆ ಥರ. ಬಟ್ ಇಟ್ ವೋಂಟ್ ಗಿವ್ ಯು ದಟ್ 3D ಲುಕ್. ಇದರಲ್ಲಿ 100% 3D ಲುಕ್ ಬರುತ್ತೆ. And these are little expensive compared to boards, and boards are expensive compared to the sheets. If you want budget friendly, you can go for a book which is having multiple sheets. And then now type of brushes. ನಾವು ಅಕ್ರಿಲಿಕ್ಕಲ್ಲಿ 99% ಫ್ಲ್ಯಾಟ್ ಬ್ರಷಸ್ನ ಯೂಸ್ ಮಾಡೋದು. ಈ ಫೈನ್ ಡೀಟೇಲ್ಸು ಮತ್ತು ಕೆಲವೊಂದು ಟೈಪ್ ಆಫ್ ಲೀವ್ಸು, ಫ್ಲವರ್ಸ್ ಎಲ್ಲ ಮಾಡಬೇಕಂದ್ರೆ ಮಾತ್ರ ಈ ಥರ ರೌಂಡ್ ಬ್ರಷಸ್ನೂ ನಾವು ಯೂಸ್ ಮಾಡ್ಕೊಬೋದು. This is the flat brush, these are the round brushes. ಆಮೇಲೆ ತುಂಬ ಫೈನ್ ಟಿಪ್ ಬ್ರಷಸ್ ಕೂಡ ವಿ ನೀಡ್ ಲೈಕ್ ದಿಸ್. ಇನ್ನು ತುಂಬ ಸ್ಮಾಲ್ ಸೈಜಸ್ಸು ಬರುತ್ತೆ. ಯು ಕ್ಯಾನ್ ಆಸ್ಕ್ ಫಾರ್ ಇಟ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಆಮೇಲೆ ಇದೆಲ್ಲ ಫ್ಲ್ಯಾಟ್ ಬ್ರಷಸ್ಸು, ಡಿಫ್ರೆಂಟ್ ಸೈಜಸ್ ಇದೆ. ಇದು ಬೇಸಿಕಲಿ ವಾಟರ್ ವಾಶ್ ಮಾಡೋಕ್ಕೆ ಯೂಸ್ ಮಾಡೋದು. ಫಸ್ಟು ಬೋರ್ಡ್ನ ವಾಟರ್ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಯು ಕ್ಯಾನ್ ಸ್ಟಾರ್ಟ್ ಪೇಂಟಿಂಗ್, ಸೊ ದಟ್ ಬೋರ್ಡು ಕಮ್ಮಿ ಪೇಂಟ್ ಕನ್ಸ್ಯೂಮ್ ಮಾಡುತ್ತೆ. ಆ್ಯಂಡ್ ದೆನ್ ಓಕೆ, ದಿಸ್ ಇಸ್ ದ ಬ್ಲೆಂಡಿಂಗ್ ಬ್ರಷ್. ಇದನ್ನ ಏನಕ್ಕೆ ಯೂಸ್ ಮಾಡೋದು ಅಂತಂದರೆ, ನೀವು ಬೋರ್ಡಲ್ಲಿ ಬೇಸ್ ಒಂದು ಕಲರ್ ಹಾಕಿರ್ತೀರ ಅಂದ್ಕೊಳ್ಳಿ, ದೆನ್ ಯು ವಾಂಟ್ ಟು ಬ್ಲೆಂಡ್ ದೋಸ್ ಕಲರ್ಸ್. ಅಂದರೆ ಒಂದು ಈವನ್ನೆಸ್ ಇರಬೇಕು, ಒಂದು ಕರೆಕ್ಟ್ ಪ್ಯಾಟ್ರನ್ ಇರಬಾರ್ದು ಅಂತ ಅಂದರೆ ಯು ಕ್ಯಾನ್ ಯೂಸ್ ಲೈಕ್ ದಿಸ್ ಬ್ಲೆಂಡಿಂಗ್ ಬ್ರಷ್. ಆ್ಯಸ್ ಆ್ಯಂಡ್ ವೆನ್ ನಾನು ಪೇಂಟಿಂಗ್ ಟ್ಯುಟೋರಿಯಲಲ್ಲಿ ತೋರಿಸ್ತಾ ಇರ್ತೀನಲ್ಲ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಆ್ಯಂಡ್ ವೈ ಡು ವಿ ಯೂಸ್ ಓನ್ಲಿ ದ ಫ್ಲ್ಯಾಟ್ ಬ್ರಷಸ್ ಅಂತ. ಓಕೆ, ಕಮಿಂಗ್ ಟು ದ ಪೇಂಟ್ ಪಾರ್ಟ್. ಎಷ್ಟೊಂದು ಕನ್ಸಿಸ್ಟೆನ್ಸಿ ಥಿಕ್ಕಾಗಿರಬೇಕು ಅಂದರೆ ನಿಮಗೆ ಟ್ಯೂಬ್ ಪೇಂಟ್ಸ್ ಯೂಸ್ ಮಾಡಬೇಕು. ಬಟ್ ಇಫ್ ಯು ವಾಂಟ್ ವಾಟರ್ ಲೈಕ್ ಕನ್ಸಿಸ್ಟೆನ್ಸಿ ಅಂದರೆ ನೀವು ಈ ಥರ ಫೆವಿಕ್ರಿಲ್ದು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಐ ಡೋಂಟ್ ಪ್ರಿಫರ್ ಸೆಟ್. ನಾನು ಇದು ಯಾವಾಗೋ ಅರ್ಜೆಂಟಾಗಿ ಬ್ಲಿಂಕಿಟ್ ಮಾಡ್ಕೊಂಡಿದ್ದು, ಯಾವುದೋ ಒಂದು ಕಲರ್ ಬೇಕಿತ್ತು ಅಂದ್ಬಿಟ್ಟು. ಇದರಲ್ಲಾದರೆ ನಿಮ್ಗೆ ಬೇಸಿಕ್ ಕಲರ್ಸ್ ಇರುತ್ತೆ. ಅಗೇನ್ ಯು ಶುಡ್ ಗೋ ಟು ದ ಕಲರ್ ಥಿಯರಿ, ಅದೆಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಆ ಥರ ಕಲರ್ಸ್ ಮಾಡ್ಕೊಬೇಕಂದ್ರೆ ಈ ಥರ ಬೇಸಿಕ್ ಕಿಟ್ ಫೈನ್. ಅದರ್ವೈಸ್ ಡೈರೆಕ್ಟಾಗಿ ನಿಮ್ಗೆ ಕಲರ್ಸೇ ಸಿಕ್ಕುತ್ತೆ. ಇಫ್ ಯು ಗೋ ಟು ನಾರ್ಮಲ್ ಸ್ಟೇಷ್ನರಿ ಶಾಪ್ಸ್, ನಿಮ್ಗೆ ಅವರೊಂದು ಟ್ರೇ ಆಫ್ ಕಲರ್ಸೇ ಕೊಡ್ತಾರೆ. ಯು ಕ್ಯಾನ್ ಚೂಸ್ ಇಂಡಿವಿಜುವಲ್ ಬಾಟಲ್ಸ್ ಲೈಕ್ ದಿಸ್. ನೀವು ಯಾವ ಪೇಂಟ್ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ಯು ಕ್ಯಾನ್ ಗೋ ಆ್ಯಂಡ್ bring this. These are for 25 rupees. ಇದನ್ನ ಫ್ಯಾಬ್ರಿಕ್ಗೂ ಯೂಸ್ ಮಾಡ್ಬೋದು, ನಾಟ್ ಜಸ್ಟ್ ಫಾರ್ ಅಕ್ರಿಲಿಕ್ ಪೇಂಟಿಂಗ್. ಫ್ಯಾಬ್ರಿಕ್ ಪೇಂಟಿಂಗ್ ನೀವು ಬಟ್ಟೆ ಮೇಲೂ ಯು ಕ್ಯಾನ್ ಡೂ ಪೇಂಟಿಂಗ್ ವಿತ್ ದೀಸ್ ಪೇಂಟ್ಸ್. ಸೊ
ಸೊ ಇದು ನನಗೆ ತುಂಬಾ ಇಷ್ಟ. ಇವಾಗೂ ಎಷ್ಟೊಂದು ಸಲ ನಾನು ಟ್ಯೂಬ್ ಪೇಂಟ್ಸ್ ಖಾಲಿ ಆದಾಗ ಅಥವಾ ಯಾವ್ದಾನ ಕಲರ್ ಇಲ್ಲ ಅಂದರೆ ಐ ಯೂಸ್ ದಿಸ್ ಓನ್ಲಿ. ಆ್ಯಂಡ್ ಕೆಲವೊಂದು ಸಲ ನನಗೆ ಕ್ವಿಕ್ಕಾಗಿ ಪೇಂಟ್ ಮಾಡಬೇಕು, ಬ್ಲೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದಾಗೂ ಐ ವಿಲ್ ಯೂಸ್ ದೀಸ್ ಆರ್ ಲೈಕ್ ವರ್ಸಟೈಲ್ ಆಲ್ ಟೈಮ್ ಎವರ್ ಗ್ರೀನ್ ಥರ ಕಮ್ಮಿ ಪ್ರೈಸ್ಗೆ. ಆ್ಯಂಡ್ ಕೆಲವೊಂದು ಸಲ ತುಂಬ ಬಿಗ್ ಪೇಂಟಿಂಗ್ ಮಾಡಬೇಕಾದ್ರೆ ನಿಮಗೆ ಇದು ಟ್ಯೂಬ್ ಪೇಂಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಇರುತ್ತೆ. ಅದು ಒಂದು ಟ್ಯೂಬ್ ಫುಲ್ ಖಾಲಿಯಾಗಿ ಹೋಗ್ಬಿಡುತ್ತೆ ನೀವು ದೊಡ್ಡ ಪೇಂಟ್ ಮಾಡಬೇಕಂದ್ರೆ. ಆ ಥರ ಟೈಮಲ್ಲಿ ಬ್ಲ್ಯಾಕ್ ಕಲರ್, ವೈಟ್ ಕಲರ್ ಅಥವಾ ಬೇಸಿಕ್ ಕಲರ್ಸ್ ಬ್ಯಾಕ್ಗ್ರೌಂಡ್ಗೆಲ್ಲ ನೀವು ಯೂಸ್ ಮಾಡಬೇಕಾದ್ರೆ ಈ ಥರದ್ದು ಯೂಸ್ ಮಾಡ್ಬೋದು. ಇದರಲ್ಲಿ ದೊಡ್ಡ ದೊಡ್ಡ ಬಾಟಲ್ಸ್ ಬರುತ್ತೆ 250 ml ಆ ಥರ ಎಲ್ಲ. ಯು ಕ್ಯಾನ್ ಬೈ ದೋಸ್ ಬಾಟಲ್ಸ್ ಫಾರ್ ಬೇಸಿಕ್ ಕಲರ್ಸ್ ಲೈಕ್ ಬ್ಲ್ಯಾಕ್, ವೈಟ್, ಗ್ರೀನ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ದೆನ್ ಲೈಕ್ ಐ ಟೋಲ್ಡ್ ಟ್ಯೂಬ್ ಕಲರ್ಸ್, ಈ ಥರ ಟ್ಯೂಬ್ ಬರುತ್ತೆ ಬೇರೆ ಬೇರೆ. ಓಕೆ, ಇದರ ಟ್ಯೂಬ್ಸ್ ಬರುತ್ತೆ ಬೇರೆ ಬೇರೆ ಕ್ವಾಂಟಿಟಿದು. ನೀವು ಚೂಸ್ ಮಾಡ್ಕೊಬೋದು ನಿಮ್ಗೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಯು ಕ್ಯಾನ್ ಚೂಸ್ ದ ಕ್ವಾಂಟಿಟಿ. ಸೊ ಇದು ಮಾರ್ಟ್ದು ಟ್ಯೂಬ್ಸ್ ಸ್ವಲ್ಪ ಇದೆ ನನ್ನ ಹತ್ರ. ಆ್ಯಂಡ್ ಅದು ಫುಲ್ ಸೆಟ್ನೇ ನಾನು ಬೈ ಮಾಡ್ತಾಯಿದ್ದೆ. ಆ್ಯಂಡ್ ಇಂಡಿವಿಜುವಲ್ ಆಗೂ ನೀವು ಬೈ ಮಾಡ್ಬೋದು ಇದನ್ನು ಎಲ್ಲ ಸ್ಟೇಷ್ನರಿಲೂ ಸಿಕ್ಕಲ್ಲ. ಬಟ್ ನೀವು ಆರ್ಟ್ ಶಾಪ್ಸೇ ಇರುತ್ತಲ್ಲ ಸ್ಪೆಸಿಫಿಕ್ ಆಗಿ, ಇಫ್ ಯು ಗೋ ದಟ್ ಯು ವಿಲ್ ಗೆಟ್ ಆಲ್ ಟೈಪ್ ಆಫ್ ಡಿಫ್ರೆಂಟ್ ಶೇಡ್ ಕಲರ್ಸ್ ಎಲ್ಲ ಸಿಗುತ್ತೆ. ಇದು ನಿಮಗೆ 120 rupees ಒಂದು ಟ್ಯೂಬ್ ಇದು. ಆ್ಯಂಡ್ ಇದು ಆ್ಯಕ್ಚುಲಿ ಮಾರ್ಟಿದು ಫುಲ್ ಕಿಟ್ಟು, ಇಂಡಿವಿಜುವಲ್ ತೊಗೊಂಡಿಲ್ಲ ನಾನು. ಸೊ ಕಿಟ್ಟು 2500 ಏನೋ ಇತ್ತು. ಈ ಥರ ಐ ಡೋಂಟ್ ರೀಕಲೆಕ್ಟ್ 12 or 24 ಕಲರ್ಸ್ದು ಸೆಟ್ ಅನಿಸುತ್ತೆ ಪ್ರಾಬಬ್ಲಿ. ಓಕೆ, ದೆನ್ ಮಾಸ್ಕಿಂಗ್ ಟೇಪ್. ನೀವು ಪೇಂಟ್ ಮಾಡುವಾಗ ಬಾರ್ಡರ್ಸ್ ಬೇಕು ನಿಮಗೆ. ಬಾರ್ಡರಲ್ಲಿ ಏನು ಕಲರ್ ಆಗಬಾರ್ದು ಅಥವಾ ಬೇರೆ ಏನಾದ್ರು ಪ್ಯಾಟರ್ನ್ಡ್ ಆಗಿ ನೀವು ಪೇಂಟ್ ಮಾಡ್ತೀರಾ ಅಂದಾಗ ಈ ಮಾಸ್ಕಿಂಗ್ ಟೇಪ್ನ ಯೂಸ್ ಮಾಡಿ ಪೇಂಟ್ ಮಾಡಿ. ಇಫ್ ಯು ರಿಮೂವ್ ದಟ್ ಮಾಸ್ಕಿಂಗ್ ಟೇಪ್, ದಟ್ ಪಾರ್ಟ್ ವಿಲ್ ನಾಟ್ ಹ್ಯಾವ್ ಎನಿ ಪೇಂಟ್. ಸೊ ಮಾಸ್ಕಿಂಗ್ ಟೇಪ್ ಇಸ್ ಆಲ್ಸೋ ವೆರಿ ಮಚ್ ಕೈಂಡ್ ಆಫ್ ರಿಕ್ವೈರ್ಡ್. ಬಟ್ ಬಿಗಿನರ್ಸ್ಗೆ ಯು ಡೋಂಟ್ ಹ್ಯಾವ್ ಟು ಮಾಸ್ಕ್ ಇಟ್. ಬಟ್ ನಿಮಗೆ ಬೇಕು ಇಲ್ಲಿ ಬಾರ್ಡರ್ಸ್ ಥರ ಚಿಕ್ಕ ಬಾರ್ಡರ್ ಬೇಕಂದರೆ ಮಾಸ್ಕಿಂಗ್ ಟೇಪಲ್ಲಿ ಬಾರ್ಡರ್ನ ಮಾಸ್ಕ್ ಮಾಡ್ಕೋಬೋದು. ಆ್ಯಂಡ್ ನೀವು ಈ ಥರ ಟೇಬಲ್ ಮೇಲೆ ಇಟ್ಕೊಂಡು ಪೇಂಟ್ ಮಾಡ್ತೀರಾ ಅಂದರೆ ಇದನ್ನ ಈ ಥರ ಇಟ್ಬಿಟ್ಟು ಇದು ಮಾಸ್ಕಿಂಗ್ ಟೇಪಿಂದ 4 ಸೈಡ್ನು ಮಾಸ್ಕ್ ಮಾಡಿದ್ರೆ ಇಟ್ ವಿಲ್ ನಾಟ್ ಮೂವ್ ಎನಿವೇರ್. ಒಂಥರ ಸ್ಟಿಫ್ ಆಗಿ ಕೂತಿರುತ್ತೆ, ನೀವು ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು. ಸ್ಟಿಫ್ನೆಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಪೇಂಟಿಂಗ್. ನಿಮಗೆ ಈ ಬೋರ್ಡು ಅಥವಾ ಈ ಬುಕ್ಕಲ್ಲಿ ಬಿಡಿ, ಇಟ್ ವಿಲ್ ಅಫ್ಕೋರ್ಸ್ ಸ್ಟೇ ಇನ್ ಒನ್ ಪ್ಲೇಸ್. ಬಟ್ ಈ ಥರ ಇದಕ್ಕೆ ಮತ್ತು ಬೋರ್ಡ್ ಆಲ್ಸೋ ಹೆವಿ ಇರೋದ್ರಿಂದ ಅದು ಒಂದೇ ಜಾಗದಲ್ಲಿ ಇರುತ್ತೆ, ಅಷ್ಟು ಈಸಿಯಾಗಿ ಮೂವ್ ಆಗಲ್ಲ. ಬಟ್ ಈ ಥರ ಚಿಕ್ಕ ಬೋರ್ಡ್ಸ್ ಇರುತ್ತಲ್ಲ, ಇದು ತುಂಬ ಮೂವ್ ಆಗ್ತಾನೆ ಇರುತ್ತೆ. ನಿಮಗೆ ಸ್ಟಿಫ್ನೆಸ್ ಬೇಕು ಬ್ಲೆಂಡ್ ಮಾಡೋಕ್ಕೆ ಅಂದಾಗ ಯು ಕ್ಯಾನ್ ಮಾಸ್ಕ್ ಇಟ್ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಅದನ್ನು ಸುತ್ತ ಯು ಶುಡ್ ಜಸ್ಟ್ ಆ್ಯಡ್ ದಿಸ್ ಟೇಪ್. ಈ ಟೇಪ್ನ ಅಣಿಸ್ಬಿಟ್ರೆ ಗುಡ್ ಟು ಗೋ. ಆ್ಯಂಡ್ ಹ್ಯಾವ್ ಅ ಲಾಟ್ ಆಫ್ ಟಿಶ್ಯೂಸ್. ವಾಟರ್ ಬ್ರಷ್ನ ವಾಟರಲ್ಲಿ ಈ ಥರ ಐ ಫರ್ಗಾಟ್ ಟು ಶೋ. ಈ ಥರ ಯಾವುದೋ ಒಂದು ಕಂಟೈನರಲ್ಲಿ ತುಂಬ ವಾಟರ್ ತೊಗೊಬೇಕು. ಬಿಕಾಸ್ ವಾಟರಲ್ಲಿ ಪೇಂಟ್ನ ಮಿಕ್ಸ್ ಮಾಡಬಾರ್ದು. ಡೋಂಟ್ ಹ್ಯಾವ್ ದಟ್ ಮಿಸ್ಕನ್ಸೆಪ್ಷನ್. ದಿಸ್ ಇಸ್ ನಾಟ್ ವಾಟರ್ ಕಲರ್. ಅಕ್ರಿಲಿಕಲ್ಲಿ ನೀವು ವಾಟರ್ನ ಮಿಕ್ಸೇ ಮಾಡಲ್ಲ, ಡೈರೆಕ್ಟ್ ಪೇಂಟ್ ಯೂಸ್ ಮಾಡಬೇಕು. ಬಟ್ ನೀವು ಬ್ರಷ್ನ ವಾಶ್ ಮಾಡ್ಕೊಬೇಕು ಅಂದಾಗ ಇದು ವಾಟರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿಕೊಂಡು ದೆನ್ ಈ ಥರ ಡ್ಯಾಬ್ ಮಾಡಿಕೊಂಡ್ರೆ ಇದು ಫುಲ್ಲು ನೀರು ಹೀರ್ಕೊಡುತ್ತೆ. ಸೊ ಫಾರ್ ದ್ಯಾಟ್ ಯು ಕ್ಯಾನ್ ಯೂಸ್ ಕ್ಲಾತ್ ಆಲ್ಸೋ ಆ್ಯಂಡ್ ಟಿಶ್ಯೂ ಆಲ್ಸೋ. ಬಟ್ ವಾಟರ್ ಮಾತ್ರ ನೀವು ಅಕ್ರಿಲಿಕ್ ಪೇಂಟ್ ಜೊತೆ ಮಿಕ್ಸ್ ಮಾಡಿದ್ರಿ ಅಂದರೆ ಇಟ್ ವಿಲ್ ನಾಟ್ ಲುಕ್ good at all. It will not look good ಅಲ್ಲ, it will not have that acrylic paint look at all. ಸೊ ಅದು ನಿಮಗೆ ಬರೋದು ಇಲ್ಲ ಯೂಸ್ ಮಾಡೋಕ್ಕೆ ಆ ಥರ ವಾಟರ್ ಎಲ್ಲ ಆ್ಯಡ್ ಮಾಡಿದ್ರೆ. ಸೊ ಡೋಂಟ್ ಆ್ಯಡ್ ವಾಟರ್ ಟು ದ ಪೇಂಟ್. ಇಟ್ ಈಸ್ ಜಸ್ಟ್ ಡೈರೆಕ್ಟ್ಲಿ ಕಲರ್ನ ಯೂಸ್ ಮಾಡೋದು, ಅದು ವಾಟರ್ ಕಲರ್ ಅಲ್ಲ. ಆ್ಯಂಡ್ ದೆನ್ ನಿಮಗೇನೋ ತುಂಬ ಗಾಗಿದೆ ಪೇಂಟು ಸ್ವಲ್ಪ ಕನ್ಸಿಸ್ಟೆನ್ಸಿ ಫ್ಲೂಯಿಡಿ ಆಗಿರಬೇಕು ಅಂತ ಅಂದರೆ ನೀವು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ವಾಟರ್ನ ಅಷ್ಟೇ. ಅದು ಸ್ವಲ್ಪ ಓನ್ಲಿ ಇನ್ ಯೋರ್ ಬ್ರಷ್, ಅದರ್ವೈಸ್ ಇಟ್ಸ್ ನಾಟ್. ಆ್ಯಂಡ್ ದೆನ್ ದ ಪ್ಯಾಲೆಟ್. ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುತ್ತೆ ಪ್ಯಾಲೆಟ್. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಯೂಸ್ ಮಾಡಿರ್ತೀವಿ. ನಿಮ್ಮ ಕನ್ವೀನಿಯನ್ಸ್ ಇರೋ ಥರ ನೀವು ಯಾವ ಥರ ಬೇಕಾದ್ರೂ ಪ್ಯಾಲೆಟ್ನ ಚೂಸ್ ಮಾಡ್ಬೋದು. ಫ್ಲ್ಯಾಟಾಗಿರೋದು ಚೂಸ್ ಮಾಡಿದ್ರೆ ತುಂಬ ಬ್ಲೆಂಡಿಂಗ್ ಇತ್ತು ಅಂದರೆ ಫ್ಲ್ಯಾಟಾಗಿರೋದು ಚೂಸ್ ಮಾಡಿ. ಇಫ್ ಇಟ್ಸ್ ನಾಟ್ ಹ್ಯಾವಿಂಗ್ ಟೂ ಮಚ್ ಆಫ್ ಬ್ಲೆಂಡಿಂಗ್ ಇನ್ ದ ಪೇಂಟಿಂಗ್, ಈ ಥರ ಇಂಡಿವಿಜುವಲ್ ಕಂಪಾರ್ಟ್ಮೆಂಟ್ಸ್ ಇರೋದು ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ವುಡನ್, ಯು ಕ್ಯಾನ್ ಯೂಸ್ ಟ್ರಾನ್ಸ್ಪರೆಂಟ್ ಒನ್, ತುಂಬ ಡಿಫ್ರೆಂಟ್ ಬರುತ್ತೆ. ನನ್ನ ಹತ್ರ 4-5 ಡಿಫ್ರೆಂಟ್ ಪ್ಯಾಲೆಟ್ಸ್ ಇದೆ. ದಿಸ್ ಇಸ್ ಒನ್ ಆಫ್ ದೆಮ್. ಪ್ಯಾಲೆಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ ಫೈನ್. ಲಾಸ್ಟ್ ಥಿಂಗ್, ಇದು ಟ್ರೈಪಾಡ್. ಈ ಥರ ದೊಡ್ಡ ಕ್ಯಾನ್ವಾಸ್ ಬೋರ್ಡ್ನ ಪೇಂಟ್ ಮಾಡೋಕ್ಕೆ ಅಥವಾ ನಿಮಗೆ ಬೆಂಡ್ ಆಗಿ ಈ ಥರ ಕುತ್ಕೊಂಡು ಟೇಬಲ್ ಮೇಲೆ ಪೇಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದಾಗ ಯು ಕ್ಯಾನ್ ಜಸ್ಟ್ ಕೀಪ್ ದ ಬೋರ್ಡ್ ಲೈಕ್ ದಿಸ್. ಇದನ್ನು ಫಿಕ್ಸ್ ಮಾಡಿಕೊಂಡು ಪೇಂಟ್ ಮಾಡ್ಬೋದು. ಆ್ಯಂಡ್ ನೀವು ಆಚೆ ಔಟ್ಡೋರ್ ಹೋದಾಗ ಇಫ್ ಯು ವಾಂಟ್ ಪೇಂಟ್ ಯು ಕ್ಯಾನ್ ಕ್ಯಾರಿ ದ ಟ್ರೈಪಾಡ್.
ಓಕೆ ದ್ಯಾಟ್ಸ್ ಇಟ್. ಐ ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಆ್ಯಂಡ್ ಶೇರ್.